ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮೆಂತೆ ಮತ್ತು ಪಾಲಕ್ ಸೊಪ್ಪಿನ ಪಲ್ಯ ಮಾಡಿ ತೋರ್ಸಾಕತ್ತೀನಿ. ಭಾಳ ಭಾರಿ ಆಗಿರ್ತೈತಿ, ಭಾಳ ಮಸ್ತಾಗಿರ್ತೈತಿ. ಯಾಕಂದ್ರೆ ಸೀಸನ್ ಇರೋದ್ರಿಂದ ಮೆಂತೆ ಪಲ್ಯ ಪಾಲಕ್ ಪಲ್ಯ ಭಾಳ ಚಲೋ ಸಿಕ್ಕತ್ರಿ. ಅದಕ್ಕೆ ನಾನು ಎರಡನ್ನೂ ಜಾಸ್ತಿನ ತರ್ಸೇನೆ. ಅವನ್ನೆಲ್ಲ ಸೋಸಿ ತೊಳೆದಿಟ್ಕೋಬೇಕಾಕತಿ. ಅದನ್ನ ಮಾಡಿ ಎಲ್ಲವನ್ನು ಚಂದಂಗೆ ಅವನು ಒಂದು ತೊಳೆದು ಭಾಳಷ್ಟು ನೀರು ಹಾಕಿ ಎರಡೆರಡು ಮೂರು ಸಲ ತೊಳೆದು ಇಟ್ಕೊಳಕ್ತಾನೆ ರೀ. ಯಾಕಂದ್ರೆ ಪಲ್ಯ ಇರ್ತೈತಲ್ರಿ, ಅದು ತೊಳಿಬೇಕಾಗ್ತತಿ. ಈಗ ಚಂದಂಗೆ ಸೋಸಿ ತೊಳೆದು ಇಟ್ಕೊಳಕ್ತಾನೆ ನಾನು. ಮಸ್ತಂಗೆ ಇರ್ತೈತೆ ರೀ ಅದು. ಯಾಕಂದ್ರೆ ಎರಡೆರಡು ಮೂರು ಸಲ ನೀರು ಹಾಕಿ ತೊಳೆದ್ರಿಂದ್ರೂ ಚಲೋ ಬರ್ತೈತೆ ರೀ. ಇದು ನೋಡ್ರಿ ಮೆಂತ್ಯ ಸೊಪ್ಪು ರೀ. ಇದು ಎರಡೂ ಹೆಲ್ದಿ ರೀ, ಭಾಳ ಅಂದ್ರೆ ಭಾಳ ಹೆಲ್ದಿ ಫುಡ್ ರೀ. ಎರಡು ಕ್ಯಾಲ್ಶಿಯಮ್ ಅಂತೂ ಮಸ್ತ್ ಇರ್ತೈತಿ. ಈಗ ನೋಡ್ರಿ ಕಣ್ಣಿಗೆ ಒಳ್ಳೇದ್ರಿ ಇದು ಪಾಲಕದು. ಮತ್ತು ರಕ್ತಹೀನತೆಯನ್ನು ಇದನ್ನು ಹೋಗ್ಲಾಡಿಸ್ತೈತೆ ರೀ. ಈಗ ನೋಡ್ರಿ ಪಾಲಕ ಮತ್ತು ಮೆಂತ್ಯ ಪಲ್ಯ ಎರಡನ್ನೂ ನಾ ಏನು ಮಾಡ್ತೀನಂದ್ರೆ ಸೋಸಿ ತೊಳೆದು ಎಲ್ಲ ಇಟ್ಕೊಂಡೇನ್ರಿ. ಈಗ ಸೋಸಿ ಕಟ್ ಮಾಡ್ಕೊಳಕತ್ತೇನೆ ರೀ. ಇದನ್ನೆಲ್ಲ ಚೆಂದಾಗಿ ಕಟ್ ಮಾಡ್ಕೊಂಡ್ರೆ ಅದು ಚೆಂದ ಆಗುತ್ತೆ ರೀ. ಅದು ತಾಳಿಸ್ಬೇಕ್ರಿ. ಈಗ ನೋಡ್ರಿ ಎಷ್ಟು ಚಂದ ಕಟ್ ಮಾಡ್ಕೊಳಕತ್ತೇನೆ ರೀ. ಹಿಂಗೆ ಸಣ್ಣಂಗೆ ಪೀಸ್ ಮಾಡ್ಕೊರಿ. ಅಂದ್ರೆ ಭಾಳ ಚಂದ ಐತ್ರಿ, ತಾಜಾ ಐತಲ್ರಿ. ಭಾಳ ಸೊಪ್ಪಿಗೆ ಎಷ್ಟು ಇದು ಆರೋಗ್ಯ ಐತಂದ್ರೆ ಸೊಪ್ಪು ತಿಂದ್ರೆ ಅಷ್ಟು ಭಾಳ ಆರೋಗ್ಯದಿಂದ ಇರ್ಬೋದು ರೀ. ಸೊಪ್ಪು ಅಷ್ಟು ತಿನ್ಕೋತ ಹಸಿ ಸೊಪ್ಪಿನ ತಿನ್ನೋಕ್ಕಾಗಂಗಿಲ್ಲ ಅಂತೇಳಿನ ನಾ ಪಾಲಕ್ ಸೊಪ್ಪನ್ನು ತೊಗೊಂಡೇನಿ, ಜಾಸ್ತಿ ಮೆಂತ್ಯ ಸೊಪ್ಪನ್ನು ತೊಗೊಂಡೇನಿ. ಎರಡಕ್ಕೂ ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳಕ್ತಾನೆ ರೀ. ನೋಡಿರಿ ಬೆಳ್ಳುಳ್ಳಿ ತೊಗೊಂಡೇನಿ. ಎರಡು ಸೊಪ್ಪನ್ನು ಈಗ ಬೆಳ್ಳುಳ್ಳಿ ಹಾಕಿ ತಾಳಿಸ್ಬೇಕಾಗ್ತದೆ. ನೋಡಿರಿ ಈಗ ಈರುಳ್ಳಿನೂ ತೊಗೊಂಡೇನಿ. ಆಮೇಲೆ ಒಣಮೆಣ್ಸಿನ್ಕಾಯಿ ಇರ್ತಾವಲ್ರಿ ಬ್ಯಾಡಗಿ, ಅದ್ರದ್ದು ಪೇಸ್ಟ್ ಮಾಡ್ಕೊಂಡೇನಿ ರೀ. ಅಂದ್ರೆ ಇದಕ್ಕೆ ಭಾಳ ಟೇಸ್ಟ್ ಬರ್ತೈತೆ ರೀ. ಈ ಪೇಸ್ಟನ್ನು ಹಾಕಿದ್ದೀವಂದ್ರೆ ಅದಕ್ಕೆ ಭಾಳ ಟೇಸ್ಟ್ ಬರ್ತೈತಿ. ಮಾಡೋದು ಒಂದು 5 ನಿಮಿಷ ರೀ. ಇವೆಲ್ಲನೂ ಪಲ್ಯ ಸೋಸೋದು, ಬೆಳ್ಳುಳ್ಳಿ ಸುಲ್ಕೊಳ್ಳೋದು, ಈರುಳ್ಳಿ ಹಾಕೊಳ್ಳೋದು ಅದೇ ಎಲ್ಲ ಜಾಸ್ತಿ ಆಗುತ್ತೆ ರೀ. ಈಗ 5 ನಿಮಿಷನಾಗ ಭಾಳ ಅಂದ್ರೆ ಮಸ್ತಾಗಿರುವಂಥ ಒಂದು ರೆಸಿಪಿ ರೆಡಿ ಆಗ್ತೈತಿ. ಈಗ ಎಣ್ಣೆ ಹಾಕ್ಕೊಂಡೇನಿ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೇನಿ, ಉಳ್ಳಾಗಡ್ಡಿ ಹಾಕ್ಕೊಂಡೇನಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಬೇಕು ರೀ. ನೋಡಿರಿ ಈಗ ಇಷ್ಟ ಆತಲ್ರಿ. ಆದ ತಕ್ಷಣ ಅದನ್ನು ಸೊಪ್ಪು ಹಾಕಬೇಕಾಗಿರ್ತತಿ. ಈಗ ಮಸ್ತಾಗೆ ಇವೆರಡು ಸ್ವಲ್ಪ ಇದು ಕರಗಬೇಕ್ರಿ ಇದೆರಡು. ನೋಡಿರಿ ಈಗ ಎಷ್ಟು ಮಸ್ತಾಗಿರ್ತತಿ. ಈಗ ಅರಿಶಿಣ ಪುಡಿ ಹಾಕ್ಕೊಂಡು ಅವನು ಈರುಳ್ಳಿ ಅದು ಎಲ್ಲ ಫ್ರೈ ಮಾಡ್ಕೊಂಡಿಂದ ಇದನ್ನ ಹಾಕಿಬಿಡೋದ್ರಿ ಸೊಪ್ಪು. ಇಷ್ಟು ಸೊಪ್ಪು ಹಾಕಿಬಿಟ್ರೆ ನೋಡಿರಿ ಇದನ್ನೆಲ್ಲ ಸೊಪ್ಪನ್ನು ನಾ ಕಟ್ ಮಾಡ್ಕೊಂಡಿದ್ನಲ್ರಿ, ಅಷ್ಟು ಸೊಪ್ಪನ್ನು ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಕಂಬೈಂಡ್ ಐತ್ರಿ. ಇದು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡೂ ಕೂಡಿದಾವೆ. ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕ್ತಾನೆ ರೀ. ಒಮ್ಮೆ ಉಪ್ಪು ಭಾಳ ಹಾಕ್ಬಾರ್ದು, ಪಲ್ಯ ಮತ್ತು ಇಷ್ಟ ಆಗಿರ್ತೈತೆ ಅದು ಉಪ್ಪು ಆಗಿಬಿಡ್ತೈತಿ. ಅದಕ್ಕೆ ಉಪ್ಪನ್ನು ನೋಡಿ ಹಾಕೋರಿ. ಯಾಕಂದ್ರೆ ಖಾರಕ್ಕೂ ಸ್ವಲ್ಪ ಹಾಕಿರ್ತೈತಿ ಉಪ್ಪು. ಉಪ್ಪು ಹಾಕ್ಕೊಂಡಿಂದ ಖಾರದ್ದೇನು ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ರಿ ಬ್ಯಾಡಗಿ ಮೆಣಸಿನ್ಕಾಯ್ದು ಖಾರ, ಈ ಖಾರವನ್ನು ಇದಕ್ಕೆ ಹಾಕ್ಬೇಕ್ರಿ. ಇದು ಭಾಳ ಕಾಂಬಿನೇಷನ್ ರೀ ಇದಕ್ಕೆ. ಅದಕ್ಕೆ ನಾನು ಸೆಪ್ರೇಟಾಗಿ ಇದನ್ನ ಖಾರ ಮಾಡ್ಕೊಂಡೇನಿ. ಈ ಖಾರ ಹಾಕ್ಕೊಂಡು ಮಾಡ್ಕೊಂಡು ತಿನ್ನಿರಿ, ಭಾಳ ಭಾರಿ ಆಗಿರ್ತೈತಿ. ಯಾಕಂದ್ರೆ ಮೆಂತ್ಯ ಸೊಪ್ಪು ಇರ್ತೈತಿ, ಪಾಲಕ್ ಸೊಪ್ಪು ಇರ್ತೈತಿ. ಎರಡೂ ಮಸ್ತ್ ಹೆಲ್ದಿ ಅಂತ ಆಗಿರುವಂಥ ಒಂದು ಪಲ್ಯಗಳು ಇರ್ತಾವೆ ರೀ. ಇದನ್ನು ಒಂದು ಸ್ವಲ್ಪ ಸ್ಟೀಮ್ ಮೇಲೆ ಅದು ಬೆಂದ್ಕೋಬೇಕು. ನೋಡಿರಿ ಈಗ ಅದನ್ನು ಮುಚ್ಚಿಟ್ಟಿದ್ನ ಅದಕ್ಕೆ. ಈಗ ಎರಡೂ ಬೆಂದ್ಬಿಟ್ಟವು ನೋಡಿರಿ ಸೊಪ್ಪುಗಳು. ಆಮೇಲೆ ಏನು ಮಾಡೋದಂದ್ರೆ ಈ ಖಾರ ಚಂದಂಗೆ ಎಲ್ಲ ಕಡೆ ಖಾರ ಉಪ್ಪು ಕೂಡಿಸ್ಬೇಕ್ರಿ. ಇಷ್ಟು ಮಸ್ತಾಗಿರ್ತೈತೆ ರೀ ಇದು ರೊಟ್ಟಿ ಒಳಗೆ ಚಪಾತಿ ಒಳಗೆ. ನೋಡಿರಿ ಈಗ ಎರಡೂ ಒಂದೊಂದು ಕಟ್ ಪಲ್ಯ ತೊಗೊಂಡಿದ್ದು ಕರಿಗೆ ಬಿಡ್ತೈತೆ ರೀ. ಅದು ಕರಿಗೆ ಪಲ್ಯ ಎಲ್ಲ ಸ್ವಲ್ಪ ಆಗಿಬಿಡ್ತೈತೆ ಅದು. ನೋಡಿರಿ ಈಗೆಲ್ಲನೂ ಆಗೈತಿ, ಪೂರ್ತಿ ರೆಸಿಪಿ ರೆಡಿ ಆಗೈತಿ. ಇದನ್ನ ಈಗ ನಾನು ಸರ್ವ್ ಮಾಡ್ತೀನಿ ರೀ. ಪಾಲಕ್ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ನೋಡಿರಿ ಎಷ್ಟು ಮಸ್ತ್ ಹತ್ತೈತಿ. ಚಪಾತಿ ಜೊತೆ ಮತ್ತು ಇದನ್ನ ರೋಲ್ ಮಾಡ್ಕೊಂಡು ತಿಂದ್ರೂ ಭಾಳ ಭಾರಿಯಾಗಿರ್ತೈತೆ ರೀ. ಭಾರಿ ಮಸ್ತಾಗಿರುವಂಥ ಒಂದು ಪಾಲಕ್ ಮತ್ತು ಮೆಂತ್ಯ ಹಾಕಿದ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗೈತೆ ರೀ. ಈಗ ಬ್ಯಾಳೆ ಜೊತೆನೂ ಕಾಂಬಿನೇಷನ್ ಇದು. ಈ ಚಟ್ನಿ, ಕೆಂಪು ಚಟ್ನಿ ಬ್ಯಾಳೆ ತಿಂತಾರಲ್ಲ, ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ಬಿಡ್ಬೇಕು.